ಯಾವ ಬೈಕ್ ಚೆನ್ನಾಗಿದೆಯೋ ಇಲ್ವೋ, ರಾಯಲ್ ಎನ್ಫೀಲ್ಡ್ ಅಂತೂ ಚೆನ್ನಾಗಿಲ್ಲ, ಮೋಸ್ಟ್ ಅನ್ರಿಲಯಬಲ್ ಬೈಕ್. ಒಂದು ಬೈಕಲ್ಲಿ ಏನೇನು ಪ್ರಾಬ್ಲಮ್ಸ್ ಆಗುತ್ತೆ ಅಂತ ತಿಳ್ಕೊಬೇಕು ಅಂದರೆ ರಾಯಲ್ ಎನ್ಫೀಲ್ಡ್ನ ತಗೊಳ್ಳಿ. ಚೈನ್ ಉದ್ರೋಗುತ್ತೆ, ಡಿಸ್ಕ್ ಉದ್ರೋಗುತ್ತೆ, ಎಲ್ಲ ಉದ್ರೋಗುತ್ತೆ. ಕೊನೆಗೆ ಅವ್ರಿಗೆ ಹಲವಾರು ವರ್ಷಗಳಿಂದ ವರ್ಲ್ಡ್ ಮೋಟರ್ ಸೈಕಲ್ ಡೇ ಮಾಡ್ಕೊಂಡು ಬರ್ತಾ ಇದೀವಿ ಅಸೋಸಿಯೇಷನ್ ಆಫ್ ಬೈಕಿಂಗ್ ಕಮ್ಯುನಿಟಿಯಿಂದ. ಟು ಬಿಗಿನ್ ವಿತ್, ಲೆಟ್ ಮಿ ಪ್ಲೀಸ್ ಕಾಲ್ ಅಪ್ ಆನ್ ಸ್ಟೇಜ್ ಈ ವರ್ಷದ ಮ್ಯಾನೇಜ್ಮೆಂಟ್ ಕಮಿಟಿ. ಎಲ್ಲರೂ ಪ್ಲೀಸ್ ಚಪ್ಪಾಳೆಯೊಂದಿಗೆ ಪ್ಲೀಸ್ ವೆಲ್ಕಮ್ ಮಾಡಿ ದ ಮ್ಯಾನೇಜ್. ಸಂಗೀತ ತಾನೇ ಅದು. ಆಲ್ಮೋಸ್ಟ್ ಒಂದು ವರ್ಷ ಆದ್ಮೇಲೆ ಒಂದು ಬೈಕಿಂಗ್ ಇವೆಂಟ್ ಬಂದಿದ್ದೀನಿ. ಸೋ ಎಕ್ಸೈಟೆಡ್. ಏನೋ ಫಸ್ಟ್ ಟೈಮ್ ಬೈಕ್ಸ್ ನೋಡ್ತಾ ಇರಿ ಅನ್ನೋಷ್ಟು ಎಕ್ಸೈಟ್ ಆಗ್ತಾ ಇರಿ. ಕೆಲವೆಲ್ಲ ಪೋರ್ಷೆ ಗ್ರೂಪ್ಸ್ ಎಲ್ಲ ಪ್ಯಾಮ್ 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 ಅಂತ ಬರೋದು. ಆ್ಯಂಡ್ ಬೈಕರ್ಸು ಹಂಗೆ ಹೋಗ್ತಾ ಇದ್ದಾರೆ. ಕ್ಷೇಮವೇ, ಕುಶಲವೇ? ಎಲ್ಲಿ ನಿಮ್ಮ ತಂಡ? ಓ ಸೈಕ್, ಯಾವ್ದ್ರಲ್ಲಿ ಬಂದ್ರಿ? ಎಲ್ಲಿ? Okay. So there are two teams. Second One team for the route, one for the venue. one for the venue. Okay, la sir. ರೂಟಿಂಗ್ ಗೆ ಎಷ್ಟು ಜನ ಬೇಕು ಅಷ್ಟು ಪಾಯಿಂಟ್ಸ್ ಮಾತ್ರ. ಏನ್ ಸಿನ ಜೊತೆ ಖಂಡಿತ. ತಂಡದ ಪ್ರೆಸೆಂಟ್ ಅಧ್ಯಕ್ಷರು, ಅಸೋಸಿಯೇಷನ್ ಆಫ್ ಮ್ಯಾನೇಜ್ಮೆಂಟ್ ಕಮಿಟಿಯ ಫಾರ್ಮರ್ ಮ್ಯಾನೇಜ್ಮೆಂಟ್ ಕಮಿಟಿ ಮೆಂಬರ್ ರಾಜೇಶ್, ಹಾಗೂ ನಮ್ಮ ಹಳೆ ಸ್ನೇಹಿತ ನಮ್ಮ ಜೊತೆ ಇದ್ದಾನೆ. ಲಾಸ್ಟ್ ಇಯರ್ ಅವ್ರು ಮಾಡಿದ್ರು ಈ ಕೆಲಸ ಎಲ್ಲ. ಈ ವರ್ಷ ಏನ್ ಅನಿಸ್ತಾ ಇದೆ? ಈ ವರ್ಷ ಆರಾಮಾಗಿ ಎಲ್ಲರೂ ಎಂಜಾಯ್ ಮಾಡೋದನ್ನ ನಾವು ಜೊತೆ ಸೇರಿ ಎಂಜಾಯ್ ಮಾಡೋಣ ಅಂತ ನಾವು ಭಾಗವಹಿಸ್ತಾ ಇದ್ವಿ. ಯಾವ ಬೈಕಲ್ಲಿ ಬಂದಿದ್ಯಾ? ಒಂದು ಬೈಕ್ ನೋಡೋಣ, ಲೆಟ್ಸ್ ಗೋ. ನಮ್ಮ ರಾಜೇಶ್ದು ಕನಸು 112. ಫಾರ್ಚುನೇಟ್ಲಿ ಬೈಕ್ ಡೆಲಿವರಿಗೂ ಕೂಡ ನಾನು ಹೋಗಿದ್ದೆ. ಕಂಗ್ರ್ಯಾಚುಲೇಷನ್ಸ್ ರಾಜೇಶ್. ಹೌ ದ ಎಕ್ಸ್ಪೀರಿಯನ್ಸ್ ಸೋ ಫಾರ್? The bike is very good. It's like butter. Very. ಎನಿವೇ ರಾಜೇಶ್, ಹೋಪ್ ಟು ರೇಸ್ ವಿತ್ ಯು ಸೂನ್. Soon. ಅಂದ್ರೆ ನೀನು ಇದ್ ಮಾಡ್ತಾರೆ, ನಾನು ಸಿಮ್ಯುಲೇಟರ್ ಅಲ್ಲಿ ಇರ್ತೀನಿ. ಅತಿ ಎತ್ತರವಾಗಿ ಅಂಡ್ ಅತಿ ದೊಡ್ಡದಾಗಿ ಬೆಳೆದಿರೋ ಅಪ್ರೆಲಾ ರೈಡರ್ಸ್ ಕ್ಲಬ್ ನ ಅಧ್ಯಕ್ಷರು, ಸಂಸ್ಥಾಪಕ ಅಧ್ಯಕ್ಷರು, ಫೌಂಡರ್ ಪ್ರೆಸಿಡೆಂಟ್. ಸ್ಟಾರ್ಟ್ ಆಫ್ ವೆರಿ ಸ್ಮಾಲ್ ಸ್ಕೂಟರ್ಸ್ ಇಂದ ಇವತ್ತು ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಅಂಡ್ ಅಮೇಸಿಂಗ್ ಮೆಷಿನ್ಸ್ ಇವ್ರ ಗ್ರೂಪ್ ಅಲ್ಲಿ ಇದೆ. ಇದೆಲ್ಲ ಅಲ್ಲದೆ ಒನ್ ಆಫ್ ದ ಫ್ಯೂ ಕ್ಲಬ್ಸ್ ರೆಕಗ್ನೈಸ್ ಬೈ ದ OEM ಬ್ರ್ಯಾಂಡ್. ಅಪ್ರಿಲಾ ಅವರೇ ರೆಕಗ್ನೈಸ್ ಮಾಡಿರೋ ಕ್ಲಬ್. ಅದಲ್ಲದೆ ಜಾನ್ ಅಬ್ರಾಹಂ ಅವರು ಸಾಹೇಬ್ರ ಜೊತೆ ಒಂದು 2-3 ರೈಡ್ ಹೋಗಿದ್ದಾರೆ. ಈ ತರ ಹಲವಾರು ಇವೆಂಟ್ಸ್ ಮಾಡ್ತಾ ಇದ್ದಾರೆ. ಅಂಡ್ ಕಂಪನಿಗೆ ಫ್ರೀ ಆಗಿ ಹೋರಾಟ ಅಡ್ವೊಕೇಸಿ ಮಾಡ್ತಿರೋ ಏಕೈಕ ವ್ಯಕ್ತಿ ಅದು ಅಪ್ರಿಲಾ. ಹೇಗಿದ್ರು ಈಗ ನ್ಯೂಸ್ ಅಲ್ಲಿ ಇದೆ, ಬೈಕಿಂಗ್ ಕಮ್ಯುನಿಟಿ ಫಾಲೋ ಮಾಡೋರಿಗೆ ಅಪ್ರಿಲಾದು ಹಲವಾರು ಕಾಂಟ್ರವರ್ಸೀಸ್ ನಡೀತಾ ಇದೆ. ಯಾವ್ದು ಸರಿ ಯಾವ್ದು ತಪ್ಪು ನನಗೆ ಖಂಡಿತ ಗೊತ್ತಿಲ್ಲ. ಬಟ್ ಇವರಂತೂ ಅಪ್ರಿಲಾ ಪರವಾಗಿ ಫ್ರೀ ಆಗಿ ಹೋರಾಟ ಮಾಡ್ತಾ ಇದಾರೆ. ನಮ್ ಕನ್ನಡ ರಕ್ಷಣಾ ವೇದಿಕೆ ಅವ್ರು ಹೆಂಗಿದಾರೋ ರಕ್ಷಣಾ ವೇದಿಕೆ ಇವರು ರೂಪೇಶ್ ರಾಜಣ್ಣ ಲೈಟ್ ದರ್ಶನ್ ಗೌಡ ಅಂತ. ದರ್ಶನ್ ಅವರೇ, ವೆರಿ ಕ್ಯೂಟ್, ವೆರಿ ಸ್ಮಾಲ್ ಆಗಿ ಈ ಅಪ್ರಿಲಾ ಕಾಂಟ್ರವರ್ಸಿ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯನ ದಯವಿಟ್ಟು ನಮ್ಮ ವೀಕ್ಷಕರಿಗೆ ತಿಳಿಸಿ.
ಏನಾಗಿದೆ ಅಂದ್ರೆ ಇವಾಗ ಯೂಟ್ಯೂಬ್ ಅಲ್ಲಿ ನೋಡಿದ್ರೆ ಸತ್ಯ ಅನ್ನೋ ತರ ಆಗಿದೆ. ಹೌದು. ಅವ್ರು ವ್ಯೂಸ್ ಏನ್ ಬೇಕೋ ಅದನ್ನ ಮಾತಾಡ್ತಾರೆ, ಅದನ್ನ ಹೇಳ್ತಾರೆ. ಅಲ್ಲ, ನಾವು ಅದೇ ಮಾಡ್ತಿರೋದು. ಸೊ ಅದನ್ನ ಯಾರು ಅಷ್ಟೊಂದು ನಂಬಕ್ ಹೋಗ್ಬೇಡಿ. ಯೂಟ್ಯೂಬ್ ಅಲ್ಲಿ ಅರೆ ನನಗೆ ನಂಬಿ. ಸೊ ಅದಕ್ಕೆ ಏನು ಅಂತಂದ್ರೆ ಕಂಪ್ನೀಸ್ ಡೂಯಿಂಗ್ ದ ಬೆಸ್ಟ್ ದೇ ಕ್ಯಾನ್. ಸೊ ಹೊಸ ಬೈಕ್ ಬಂದಿರೋದ್ರಿಂದ ಸೆಗ್ಮೆಂಟ್ ಗೆ ಇಟ್ ವಿಲ್ ಟೇಕ್ ಟೈಮ್. ಸೊ ಕಂಪ್ನೀಸ್ ಡೂಯಿಂಗ್ ದ ಬೆಸ್ಟ್ ದೇ ಕ್ಯಾನ್. ಯಾಕಂದ್ರೆ ನೀವು ಅಷ್ಟು ದುಡ್ಡು ಕೊಟ್ಟು ಒಂದು ಡ್ರೀಮ್ ಬೈಕ್ ಅದು ಇಸ್ಕೊಂಡಿರ್ತೀರಾ. ಸೊ ಯಾರ್ದೋ ಯೂಟ್ಯೂಬರ್ ಹೇಳಿದ್ ಮಾತು ಕೇಳಿ ಬೈಕ್ ಚೆನ್ನಾಗಿಲ್ಲ ಬೇಡ ಈ ಬೈಕ್ ಅಂತ ಅದ್ರ ಹೇಳಕ್ ಹೋಗ್ಬೇಡಿ. ಗಾಡಿ ಸರಿ ಹೋಗುತ್ತೆ, ಸ್ವಲ್ಪ ಜನ ಟೈಮ್ ಕೊಡಿ. ಇವಾಗಲೇ ಸೊಲ್ಯೂಷನ್ ಮಾಡಿದ್ದಾರೆ ಕಂಪ್ನಿಯಿಂದ. ದೇ ಆರ್ ರಿಕಾಲಿಂಗ್, ದೇ ಆರ್ ರಿಪ್ಲೇಸಿಂಗ್ ದ ಯೂನಿಟ್ಸ್. ಸೊ ಪೀಪಲ್ ಆರ್ ಲವಿಂಗ್ ಇಟ್. ವಾರಂಟಿ ಕೊಟ್ಟಿದಾರಲ್ಲ. ಎಸ್, ಆಲ್ ಓವರ್ ಇಂಡಿಯಾ ಎಲ್ರಿಗೂ ಎಕ್ಸ್ಟೆಂಡೆಡ್ ವಾರಂಟಿ ಕೊಟ್ಟಿದ್ದಾರೆ. ಸೊ ದಟ್ಸ್ ಅ ಬಿಗ್ ಥಿಂಗ್. ಯೂಶಲಿ ಯಾವ ಬ್ರ್ಯಾಂಡ್ ಆ ತರ ಮಾಡೋದಿಲ್ಲ. ಸೊ ಇದೆಲ್ಲ ಮಾಡಿದ್ದಾರೆ ಅಂದ್ರೆ ಕಂಪನಿ ಇಸ್ ವೆರಿ ಸೀರಿಯಸ್ ಅಬೌಟ್ ದ ಕಸ್ಟಮರ್ಸ್. ಆಯ್ತಾ, ಅದನ್ನ ಸುಮ್ಮನೆ ಅಂದ್ರೆ ಇಮಿಡಿಯೇಟ್ ರೆಸ್ಪಾನ್ಸಸ್ ತಗೊಂಬೇಡಿ. ಯೂಟ್ಯೂಬ್ ನೋಡಿ, ಆರಾಮಾಗಿ ವೆಯ್ಟ್ ಮಾಡಿ. ಇಟ್ಸ್ ಡ್ರೀಮ್ ಬೈಕ್, ಅಷ್ಟು ದುಡ್ಡು ಹಾಕಿರ್ತೀರಾ. ಸೊ ಗಿವ್ ಇಟ್ ಸಮ್ ಟೈಮ್ ಅಷ್ಟೇ. ಈ ಒಂದು ಸೆಷನ್ ನ ಬ್ರೀಫಿಂಗ್ ಅಂತ ಕರೀತಾರೆ. ಯಾರು ರೈಡ್ ಆರ್ಗನೈಸ್ ಮಾಡ್ತಾರೋ ಅವರು ಯಾವ ಫಾರ್ಮೇಷನ್ ಹೋಗ್ಬೇಕು, ಹೆಂಗ್ ಹೋಗ್ಬೇಕು, ರೂಟ್ ಏನು, ಎಲ್ಲೆಲ್ಲಿ ವಾಲಂಟಿಯರ್ಸ್ ಇರ್ತಾರೆ, ಯಾರು ಲೀಡ್ ಮಾಡೋದು ಗ್ರೂಪ್ನ, ಯಾರು ಹಿಂದೆ ಇರ್ತಾರೆ, ಯಾರು ಫ್ರಂಟ್ ಅಂಡ್ ಬ್ಯಾಕ್ ಮಾರ್ಷಲ್ ಮಾಡ್ತಾ ಇರ್ತಾರೆ ಅಂತ ಈ ಒಂದು ಬ್ರೀಫಿಂಗ್. ಎನಿ ರೈಡ್ ನೀವು ಯಾರ ಜೊತೆ ಆದ್ರೂ ಹೋಗಿ ಸ್ಟಾರ್ಟಿಂಗ್ ಅಲ್ಲಿ ಇದನ್ನ ಬ್ರೀಫಿಂಗ್ ಅಂತ ಕರೀತಾರೆ. ಈ ತರ ನಡೆಯುತ್ತೆ. People are here, you are there. So in the first place, let me go ahead and introduce myself. I am Sunny from Soul Riders. ಸನ್ನಿ ಅಂತ ಸೋಲ್ ರೈಡರ್ಸ್ ಇಂದ For ABC. ಜಾಯಿಂಟ್ ಟ್ರೆಜರರ್ ಫಾರ್ ABC. Half will be starting with the super bikes in the front. Everyone will line up behind. They will go ahead and go slow. They are not going to go fast. That is first. Second, as soon as after 10 minutes from here, there are few troops waiting there. They will join you behind. So whoever is having any comment, ನಮಸ್ಕಾರ, ಚೆನ್ನಾಗಿ ನೀವು ಹೇಗಿದ್ದೀರಾ? ಇದೊಂಥರ ಜಾತ್ರೆ ಗ್ರೂಪ್ ಫೋಟೋ. ಯಾರಿಗೆ ಅರ್ಧ ಜನ ಪರಿಚಯ ಇರೋದಿಲ್ಲ, ಆದರೂ ಎಲ್ಲರೂ ಗ್ರೂಪ್ ಫೋಟೋಗೆ ನಿಲ್ತಾರೆ ಆ್ಯಂಡ್ ಎಲ್ಲರೂ ತಗೋತಾರೆ. ಅವ್ರವ್ರಿಗೆ ಬೇಕಾದ ಕಡೆ ಯೂಸ್ ಮಾಡ್ತಾರೆ ಯೂಟ್ಯೂಬ್ಗೆ. ದಟ್ಸ್ ದ ಸ್ಪಿರಿಟ್. ಪರಿಚಯ ಇಲ್ಲದೆ ಇದ್ರು ನಾವೆಲ್ಲ ಒಂದು ತಂಡ, ಒಂದು ಕಮ್ಯುನಿಟಿ, ಒಂದು ಗ್ರೂಪ್, ಒಂದು ಆಲೋಚನೆ ಅನ್ನೋದೇ ಈ ಒಂದು ಕಮ್ಯುನಿಟಿನ ಜೊತೆ ಹಿಡ್ದಿರೋ ಸೀಕ್ರೆಟ್. ಚೆಕ್ ಹಲವಾರು ವರ್ಷಗಳಿಂದ ವರ್ಲ್ಡ್ ಮೋಟರ್ ಸೈಕಲ್ ಡೇ ಮಾಡ್ಕೊಂಡು ಬರ್ತಾ ಇದೀವಿ ಅಸೋಸಿಯೇಷನ್ ಆಫ್ ಬೈಕಿಂಗ್ ಕಮ್ಯುನಿಟಿಯಿಂದ. ಟು ಬಿಗಿನ್ ವಿತ್, ಲೆಟ್ ಮಿ ಪ್ಲೀಸ್ ಕಾಲ್ ಅಪ್ ಆನ್ ಸ್ಟೇಜ್ ಈ ವರ್ಷದ ಮ್ಯಾನೇಜ್ಮೆಂಟ್ ಕಮಿಟಿ. ಎಲ್ಲರೂ ಪ್ಲೀಸ್ ಚಪ್ಪಾಳೆಯೊಂದಿಗೆ ಪ್ಲೀಸ್ ವೆಲ್ಕಮ್ ಮಾಡಿ. ದ ಮ್ಯಾನೇಜ್ ಮೇಲೆ ಬರಬೇಕು ಅಂತ ವಿನಂತಿ. ಒಂದು ದೊಡ್ಡ ಚಪ್ಪಾಳೆಯೊಂದಿಗೆ ಅವ್ರಿಗೆ ವೆಲ್ಕಮ್ ಮಾಡೋಣ, ಥ್ಯಾಂಕ್ ಮಾಡೋಣ. ವರ್ಲ್ಡ್ ಮೋಟರ್ ಸೈಕಲ್ ಡೇ 2025 ಆರ್ಗನೈಸ್ ಮಾಡ್ತಿರೋದಕ್ಕೆ. ಈಗ ಮ್ಯಾನೇಜ್ಮೆಂಟ್ ಕಮಿಟಿ ಅವರು ನಿಮ್ನೆಲ್ಲರನ್ನು ವೆಲ್ಕಮ್ ಮಾಡಬೇಕು ಅಂತ ಈ ಒಂದು ಅದ್ಭುತವಾದ ಜಾಗ ಕೊಟ್ಟಿರೋ ಸಾಂಗ್ಸ್ ಆಫ್ ವಿನ್ಸ್ ಅವ್ರನ್ನ ದಯವಿಟ್ಟು ಸ್ಟೇಜ್ ಮೇಲೆ ಕರೆಯಕ್ಕೆ ಇಷ್ಟಪಡ್ತೀನಿ.
ಸಾಂಗ್ಸ್ ಆಫ್ ವಿಂಡ್ಸ್ ಟೀಮ್ ದಯವಿಟ್ಟು ಸ್ಟೇಜ್ ಮೇಲೆ ಬನ್ನಿ. ಸರೌಂಡೆಡ್ ಬೈ ಲಶ್ ಗ್ರೀನರಿ, ಮೌಂಟೇನ್ಸ್ and what not. Please ensure all the rich members of your respective clubs buy a property. It's a privilege and prestige. We started association with Royal Enfield. ಎಲ್ಲ ಸೇಫ್ ಆಗಿ ಬಂದ್ಬಿಟ್ಟಿದ್ದಾರೆ, ಯಾರು ಬ್ರೇಕ್ ಡೌನ್ ಆಗಿಲ್ಲ ಇವತ್ತು. ಓಕೆ, ಸಾರಿ, couldn't resist making that joke. ಯಾರು ಹೊಡಿಬೇಡಿ ನನ್ನ. Like to bring to everybody's attention, event venue ಸ್ಮೋಕಿಂಗ್ ಮತ್ತೆ ಡ್ರಿಂಕಿಂಗ್ ಸ್ಟ್ರಿಕ್ಟ್ಲಿ ನಾಟ್ ಅಲೌಡ್. ನಾನು ಕಣ್ಣೇನು ವಿಂಕ್ ಮಾಡ್ತಾ ಇಲ್ಲ, ಜೆನ್ಯೂನ್ಲಿ ಹೇಳ್ತಾ ಇದೀನಿ, ನೋ ವಿಂಕ್. ದಯವಿಟ್ಟು ಸ್ಮೋಕಿಂಗ್ ಡ್ರಿಂಕಿಂಗ್ ನಾಟ್ ಅಲೌಡ್. ಸೆಲ್ಫ್ ಪ್ರಮೋಷನ್ ಬರ್ತದೆ, ನಾವೇ ಶ್ರೀನಿಧಿ ಒಬ್ಬರು ಅಂತ F&B ಇನ್ಫ್ಲುಯೆನ್ಸರ್, ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ. ಫ್ರೀ ವಡಾಪಾವ್, ಜಿಲೇಬಿ, ಮ್ಯಾಂಗೋ ಮಿಲ್ಕ್ ಶೇಕ್. ನಿಮ್ಗೆಲ್ಲರಿಗೂ ನಂದಿನಿ ಅವ್ರ ಬಗ್ಗೆ ಒಂದು ಚಿಕ್ಕ ಕಥೆ ಹೇಳಕ್ ಇಷ್ಟಪಡ್ತೀನಿ. ಕನ್ನಡಲ್ಲಿ ತುಂಬಾ ಫೇಮಸ್ ಇನ್ಸ್ಟಾಗ್ರಾಮರ್ ಒಬ್ರು ಇದ್ದಾರೆ, ವಿಕಿಪೀಡಿಯಾ ಅಂತ. ಅವ್ರು ಇವತ್ತಿಷ್ಟು ಫೇಮಸ್ ಆಗಿರೋದಕ್ಕೆ ನಮ್ ನಂದಿನಿ ಅವರೇ ಕಾರಣ. ಇವ್ರನ್ನ ನೋಡಿ, ಇವ್ರ ಗ್ಲಾಮರ್ ಅಲ್ಲಿ ಅವ್ರು ಇನ್ಸ್ಪೈರ್ ಆಗಿ ನಾನು ನಂದಿನಿ ಸಾಂಗ್ ನ ಮಾಡಿರೋದವರು. ಸ್ವಲ್ಪ ಟ್ರ್ಯಾಕ್ ಖಾಲಿ ಮಾಡ್ಬೇಕು ಅಂತ ವಿನಂತಿ. ರೆಡಿರಾ? 3, 2, 1 ಗೋ. ಜನ ಜಾಕೆಟ್ ಹಾಕೊಂಡಿದ್ದಾರೆ, 5 ಜನ ಹೆಲ್ಮೆಟ್ ಹಾಕೊಂಡಿದ್ದಾರೆ. ಗ್ಲೌಸ್ ಯಾರು ಹಾಕೋತಾರೆ ಅನ್ನೋದೇ ಪ್ರಶ್ನೆ. 3, 2, 1 ಗೋ. 5 ಜನನು ಒಂದು ದಡ ತಲುಪಿದ್ದಾರೆ. ಇಬ್ರು ಹೆಲ್ಮೆಟ್ ಹಾಕ್ತಾ ಇದಾರೆ, ಇಬ್ರು ಜಾಕೆಟ್ ಹಾಕ್ತಾ ಇದಾರೆ, ಇನ್ನೊಬ್ರು ಯೋಚಿಸ್ತಾ ಇದಾರೆ. 3 ಜನ ಹೆಲ್ಮೆಟ್ ಹಾಕ್ತಾ ಇದಾರೆ, ಒಬ್ರು ಜಾಕೆಟ್ ಹಾಕ್ತಾ ಇದಾರೆ, ಇನ್ನೊಬ್ರು ಈಗ ಹೆಲ್ಮೆಟ್ ಹಾಕಕ್ ಶುರು ಮಾಡಿದ್ದಾರೆ. ಮೊದಲನೇ ತಂಡದವರು ವಾಪಸ್ ಓಡ್ಬೇಕು. So much for this wonderful event. I hope ಎಲ್ಲ ಚೆನ್ನಾಗಿ ಪ್ಲಾನ್ ಆಗ್ತಾ ಇದೆ, ಎಲ್ಲ ಚೆನ್ನಾಗಿ ಬರ್ತಾ ಇದೆ ಅಂತ. ಬೆಸ್ಟ್ ಪಾರ್ಟ್ ಅಂದ್ರೆ ಬೈಕಿಂಗ್ ಇವೆಂಟ್ಸ್ದು ಈಗ ಎಸ್ಪೆಷಲಿ ಈಗ ಲಾಸ್ಟ್ ಒಂದು ಕೋವಿಡ್ ಆದ್ಮೇಲೆ ಭಾರಿ ಕಷ್ಟ ಆಗ್ತದೆ. ಬಟ್ ಕೋವಿಡ್ ಮುಂಚೆ ಸಂಡೇ ಅಂದ್ರೆ ಸಾಕು 4 ಗಂಟೆ ಬೆಳಗ್ಗೆ ಮನೆಗೆ ಖಾಲಿ ಹೋಗಿ ಈ ತರ ರೈಡ್ ಗೀಡ್ ಹೋಗಿ ಅದ್ರ ಮಧ್ಯಾಹ್ನನೋ ರಾತ್ರಿನೋ ಬರ್ತಾ ಇದ್ವಿ. ಇವತ್ತಿನ ಪರ್ಟಿಕ್ಯುಲರ್ ಇವೆಂಟ್ ಈಗಾಗಲೇ 12:15 ನಾವು ವಾಪಸ್ ನಂದಿ ಫುಟ್ ಹಿಲ್ಸ್ ಇಂದ ಮೇಕ್ರಿ ಸರ್ಕಲ್ ಕ್ರಾಸ್ ಮಾಡಿದೀವಿ. ಆ್ಯಂಡ್ ಹಿಂಗೆ ಇರುತ್ತೆ ಬೈಕಿಂಗ್ ಇವೆಂಟ್ಸ್ ಅಲ್ಲಿ, ಫುಲ್ ಒಂದು ಅಷ್ಟು ಜನ ಬರ್ತಾರೆ, ಹೈ ಎನರ್ಜಿ ಇರುತ್ತೆ, ಫುಲ್ ಮಜಾ ಇರುತ್ತೆ. ಎಲ್ಲರೂ ಕೇಳ್ಬೋದು, ಇಷ್ಟೆಲ್ಲ ಬೈಕಿಂಗ್ ಮಾತಾಡಿದೆ, ನೀನ್ ಯಾಕಪ್ಪ ಕಾರಲ್ಲಿ ಹೋಗ್ತಾ ಇದೀಯ ರಾಜ ಅಂತ, ಯಾಕಪ್ಪ ಕಾರಲ್ಲಿ ಹೋಗ್ತಾ ಇದೀಯ ರಾಜ ಅಂತ ಹೇಳಿದ್ರೆ ಉತ್ತರ ಏನಂದ್ರೆ ಸೈಲೆನ್ಸ್. ಬಿಕಾಸ್ ಲೈಫಲ್ಲಿ ಯಾವಾಗ ಏನ್ ಮಾಡ್ಬೇಕು ಆವಾಗ ಅದನ್ನ ಮಾಡ್ಬೇಕು. ಬೈಕ್ ಓಡಿಸೋ ವಯಸ್ಸಲ್ಲಿ ಬೈಕ್ ಓಡಿಸ್ಬೇಕು, ಮಜಾ ಮಾಡೋ ಟೈಮಲ್ಲಿ ಮಜಾ ಮಾಡಬೇಕು, ಓದೋ ಟೈಮಲ್ಲಿ ಓದಬೇಕು. ಲೈಫಲ್ಲಿ ಎಲ್ಲ ಇರಬೇಕು. ಕೆಲವರು ಅರ್ಥ ಮಾಡ್ಕೊಳ್ಳೋದಿಲ್ಲ, ಒಂದೇ ಇಂಪಾರ್ಟೆಂಟು ಅಂತ ಮಾಡ್ತಾರೆ. ಬಟ್ ಸರ್ಟನ್ ಥಿಂಗ್ಸ್ ಹ್ಯಾಸ್ ಟು ಹ್ಯಾಪನ್ ಅಟ್ ಸರ್ಟನ್ ಟೈಮ್ಸ್. ಇಟ್ ಕ್ಯಾನ್ ನಾಟ್ ಹ್ಯಾಪನ್ ಇನ್ ದ ಫ್ಯೂಚರ್ ಆರ್ ಅಟ್ ಅದರ್ ಟೈಮ್, ಇವನ್ ದೋ ಗಿವನ್ ಸ್ಪೆಸಿಫಿಕ್ಸ್ ಕ್ಯಾನ್ ಬಿ ಬೆಟರ್. ಈಗ ರೀಸೆಂಟಾಗೂ ನಾವು ಒಂದು ಟ್ರೆಂಡ್ ಆಗ್ತಿರೋದು ನೋಡ್ತೇವೆ ಇನ್ಸ್ಟಾಗ್ರಾಮಲ್ಲಿ. ವಾಟ್ ಟೈಮ್, ವಾಟ್ ಥಿಂಗ್ ಅಟ್ ವಾಟ್ ಟೈಮ್ ಹ್ಯಾಪನೋ that thing at that time ಹ್ಯಾಪನೋ ಅಂತ. ಒಂದು ಟೈಮಲ್ಲಿ ಎನರ್ಜಿ ಇರುತ್ತೆ, ದುಡ್ಡಿರಲ್ಲ. ಇವಾಗ ದುಡ್ಡಿದೆ, ಎನರ್ಜಿ ಇಲ್ಲ. ಅಕಸ್ಮಾತ್ ಎರಡೂ ಇದ್ರೆ ಟೈಮ್ ಇರಲ್ಲ. ಇದೇ ಜೀವನ. ಸೊ ಯಾರು ನಿಮ್ಮ ಸ್ಪೌಸ್ಗಾಗ್ಲಿ, ಸಿಬ್ಲಿಂಗ್ಸ್ಗಾಗ್ಲಿ, ನಿಮ್ಮ ಪೇರೆಂಟ್ಸ್ಗಾಗ್ಲಿ ಅವ್ರೇನೋ ಒಂದು ಮಾಡಬೇಕು ಅಂದಾಗ ದಯವಿಟ್ಟು ಅಡ್ಡ ಹಾಕಬೇಡಿ. ಆಗಿನ ಲೈಫ್ನ ಲೀಡ್ ಮಾಡಿ. ಇವಾಗಂತೂ ಲಾಸ್ಟ್ ಒಂದು 3-4 ತಿಂಗಳಿಂದ ಅಂತೂ ಜೀವನ ಏನಾದರೂ ಶಾಶ್ವತನ, ನಾಳೆ ಬೆಳಗ್ಗೆ ಎದ್ದೇಳ್ತೀವ ಅನ್ನೋದೇ ದೊಡ್ಡ ಪ್ರಶ್ನೆ ಆಗಿ ಹೋಗಿದೆ. ಇಂಥ ಟೈಮಲ್ಲಿ ದಿಸ್ ಇಸ್ ದ ಮೆಸೇಜ್ ಐ ವಾಂಟ್ ಟು ಗಿವ್. ಲಿವ್ ಎವ್ರಿ ಡೇ ಲೈಕ್ ಇಟ್ಸ್ ದ ಲಾಸ್ಟ್ ಡೇ. ಲಾಫ್ ಎವ್ರಿ ಡೇ ಲೈಕ್ ಇಟ್ಸ್ ದ ಲಾಸ್ಟ್ ಲಾಫ್. ಬ್ರೀತ್ ಎವ್ರಿ ಡೇ ಲೈಕ್ ಇಟ್ಸ್ ದ ಲಾಸ್ಟ್ ಬ್ರೆತ್. ಪ್ರತಿಯೊಬ್ರು ಲಾಸ್ಟ್ ನಮ್ಮನ್ನು ನೋಡಿದಾಗ ನಮ್ಮ ಮೆಮೊರಿ ಅವ್ರಿಗೆ ನಾವು ನಗ್ತಿರೋದು, ಖುಷಿಯಾಗಿರೋದೇ ಇರಬೇಕು. ಯಾರಿಗೂ ನಮ್ಮಿಂದ ಬೇಜಾರಾಗಬಾರ್ದು, ಬೇರೆಯವರಿಂದ ನಮಗೂ ಬೇಜಾರಾಗಬಾರ್ದು. ವೆರಿ ಇಂಪಾರ್ಟೆಂಟ್.
ಆ್ಯಂಡ್ ನೆಕ್ಸ್ಟ್ ವಿಡಿಯೋವರೆಗೂ ತಿಂದು ತೆಗಿ ಮಜಾ ಮಾಡಿ. ಸಿ ಯು ಸೂನ್. ಸುರಸುಂದರ ಸುರಸುಂದರ ವಾರೆವಾ ಹೀರೋನ ಯಾರಿವಾ ಚೋರನ ಹೊಸ